ನಮಸ್ಕಾರ. ನಾನು ಮಂಜುನಾಥ್ ಅಂತ, ಜೈ ಕಿಸಾನ್ ಕಂಪನಿಯ ಮಾರ್ಕೆಟ್ ಸರ್. ನಾವು ಇವತ್ತು ಬಿರ್ಡಿ ಗ್ರಾಮದಲ್ಲಿ ಬಂದಿದ್ದೆ. ಒಬ್ಬ ಬಿರ್ಡಿ ಗ್ರಾಮದ ರೈತರ, ಪ್ರಗತಿಪರ ರೈತರು, ಅವರ ಒಂದು ಕಬ್ಬು ವೆರೈಟಿಯನ್ನು ಬೆಳೆದಿದ್ದಾರೆ. ಯಾವುದಂತ ಅವರೇ ಹೇಳ್ತಾರೆ. ಈಗ ಅವರು ಅದರಲ್ಲಿ ಚೆನ್ನಾಗಿ ಇಳುವರಿಯನ್ನು ತೆಗೆದಿದ್ದಾರೆ. ಸೊ ಅವ್ರ ಬಾಯಿಂದ ಕೇಳೋಣ. ನಮಸ್ಕಾರ. ನಾನಾ ಸಾಹೇಬ್ ರಾಮಪ್ಪ ಸೌಂದಲ್ಗಿ ಸಾಕಿನ ಚಿಂಚಲಿ ಕಬ್ಬು ಬೆಳೆದದ್ದು ಸುಟ್ಟಟ್ಟಿ. ಇದು ಯಾವ ಕಬ್ಬಿಂದ ಯಾವ ತಳಿ ಅಂತ ಹೇಳಿ? ಇದು CO 671 ಅಂತ ಹೇಳಿಕಿಂದ ಮೊದಲು ವೆರೈಟಿ ಇರ್ತದ, ನಡುವು ಬಂದ್ ಮಾಡಿದ್ರು ರೈತರ. ಈಗ ಇದ್ರ ಸ್ವಲ್ಪ ಈ ಇತ್ತಿತ್ಲಾಗಿ ಹೊಸದ ಇದ್ರ ಕ್ರಾಸ್ ಮಾಡಿಕಿಂದ ಮತ್ತೆ ತೆಗದಾರ. ಇದು ಚಲೋ ಐತಿ ಇಲ್ದ. ಮತ್ತು ನಾವು ಜುಲೈ 15ಕ್ಕೆ ಲಾವಣಿ ಮಾಡಿದ್ದು. ಜುಲೈ 15 2024ಕ್ಕೆ ಲಾವಣಿ ಮಾಡಿದೆವು. ಫುಲ್ ಅಡಸಾಲಿ. ಈಗ ಸಾಧಾರಣ ನಮ್ಮ ಕಬ್ಬು ಇದು 50-51 ಗಣಿ ಕಬ್ಬು ಆಗ್ಯದ. ಮತ್ತು ಕಬ್ಬಿಂದ ಇಳುವರಿ ಇದು ಕಬ್ಬ ಕಳ್ಸಾಕ ಈಗಾಗಲೇ ಚಾಲು ಐತಿ. ಇದು ನೋಡ್ರಿ, ಒಂದು ಎಕರೆಗೆ ಎಷ್ಟು ಇಳುವರಿ ಬೀಳ್ಬೋದು? ಒಂದು ಎಕರೆಗೆ 110ರಿಂದ 120 ಬೀಳ್ಬೇಕಂತೇಳಿ ನಮ್ಮ ಒಂದು ಅಪ್ರಾಕ್ಸಿಮೇಟ್ ಏನದ ಅಂದಾಜು. ಅದಕ್ಕೇನು ಗೊಬ್ಬರ ಏನು ಯೂಸ್ ಮಾಡಿದ್ದೀವಿ? ಗೊಬ್ಬರ ನಾವು ಸಾಕಷ್ಟು ಇದಕ್ಕೆ ಗೊಬ್ಬರದ ಮೊದಲ ಬ್ಯಾಸಿಗೆಯಲ್ಲಿ ನಾವು ಇದಕ್ಕೆ ತಿಪ್ಪಿ ಗೊಬ್ಬರ ಸಾಕಷ್ಟು ಯೂಸ್ ಮಾಡಿದೆವು. ಅದಲ್ದ ಕಾಲಿಗೆ ಮಾಡಿದೆವು. ಮತ್ತು ಅದಲ್ದ ಸಣ್ಣ ಮುರಿದೆವು. ಮತ್ತು ಅದ್ರ ಕೂಡ ನಿಮ್ಮ ಜೈ ಕಿಸಾನ್ ಗೊಬ್ಬರನೂ ಯೂಸ್ ಮಾಡಿದೆವು. ಯಾವ ಗೊಬ್ಬರ ಅಂತ ಏನಾದರೂ? ಜೈ ಕಿಸಾನ್ 19 ಮಾಡಿದೆವು, MOP ಮಾಡಿದೆವು, ಯೂರಿಯಾ ಮಾಡಿದೆವು. ಇನ್ನು ಜೈ ಕಿಸಾನ್ದು ಮ್ಯಾಕ್ಸಿಮಮ್ ಜೈ ಕಿಸಾನ್ದು ಎಲ್ಲ ಗೊಬ್ಬರನ ನಿಮ್ದು ಯೂಸ್ ಮಾಡಿದೆವು. ಮಾಜೋ ಬೋರ್ಗಾಯಿ ಅವ್ರ ಥರದ ತಂದಿದ್ದೆವು. ಅದಕ್ಕೆ ಇದು ಕಬ್ಬು ಭಾಳ ಚಲೋ ಐತಿ. ರೈತರಿಗೆ ಒಂದು ಉಪಯೋಗ ಆಗುವಂಥ ಬೀಜ ಐತಿ. ಅದ್ರ ಬೀಜ ಕೊಡೋಕೆ ಈಗ ಸದ್ಯ ಇಲ್ಲಿದೆ. ಆದ್ರೆ ಈಗ ಫ್ಯಾಕ್ಟ್ರಿಗೆ ಹೊಂಟವೆ. ಬರುವಂಥ ದಿವಸಗಳಿಗೆ ಮತ್ತು ಬೀಜ ಎಲ್ಲಿ ಸಿಕ್ಕರೆ ರೈತರು ಇದನ್ನು ಯೂಸ್ ಮಾಡ್ತಾರೆ.